ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಹೊಸ ಪಠ್ಯಕ್ರಮದ ಪ್ರಕಾರ ನ್ಯೂ ಸಿಲೆಬಸ್ ಪ್ರಕಾರ ಘಟಕವಾರು ಕಿರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದು ಇಂದಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಘಟಕ 3 ಸಂಖ್ಯೆಗಳ ಕಥೆ ಅನ್ನುವಂತಹ ಘಟಕ. ಈ ಘಟಕದ ಒಂದು ಕಿರು ಪರೀಕ್ಷೆ, ಘಟಕವಾರು ಕಿರು ಪರೀಕ್ಷೆ ಮತ್ತು ಉತ್ತರಗಳನ್ನು ನೋಡೋಣ. ವಿಷಯ ಗಣಿತ, ತರಗತಿ 8ನೇ, ಸಮಯ 45 ನಿಮಿಷ, ಒಟ್ಟು ಅಂಕಗಳು 20. ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ, ನಂತರ ಉತ್ತರಗಳನ್ನು ನೋಡೋಣ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ, ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಒಂದನೇದು 231ರ ಈಜಿಪ್ತಿಯನ್ ಸಂಖ್ಯಾ ಪದ್ಧತಿ ಯಾವುದು ಅಂತ 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. ಎರಡನೇ ಪ್ರಶ್ನೆ, ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಎಲ್ನ ಬೆಲೆ ಎಷ್ಟು ಅಂತಿದೆ. 4 ಉತ್ತರಗಳು ಕೊಡಲಾಗಿದೆ. ಸೂಕ್ತವಾದ ಉತ್ತರ ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯೋಣ. ಇದರ ವಿವರಣೆಯೊಂದಿಗೆ ಕೆಳಗಡೆ ಉತ್ತರವನ್ನು ನೋಡ್ತಾ ಹೋಗೋಣ. ಎರಡನೇದು, ಇಲ್ಲಿ ಕೂಡ 1 ಅಂಕದ 2 ಪ್ರಶ್ನೆಗಳಿವೆ, 2 ಅಂಕ. ಮೂರನೇ ಪ್ರಶ್ನೆ, ಸಂಖ್ಯಾ ಪದ್ಧತಿ ಎಂದರೇನು. 4ನೇದು 302 ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ. ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿವೆ. 5ನೇ ಪ್ರಶ್ನೆ, ಈ ಕೆಳಗಿನ ರೋಮನ್ ಸಂಖ್ಯಾ ಪದ್ಧತಿಯ ಸಂಕೇತಗಳ ಬೆಲೆಯನ್ನು ಹಿಂದೂ ಅರಬಿಕ್ ಸಂಖ್ಯೆಗಳಲ್ಲಿ ಬರೆಯಿರಿ. ಡಿ, ಎಂ, ಸಿ, ಎಲ್ ಅನ್ನುತ್ತೆ. 4 ಕೂಡ ಹಿಂದೂ ಅರಬಿಕ್ ಸಂಖ್ಯೆಗಳಲ್ಲಿ ಬರೆಯುವಂಥದ್ದು. ಇನ್ನು 6ನೇ ಪ್ರಶ್ನೆ, ಈ ಕೆಳಗಿನ ರೋಮನ್ ಸಂಖ್ಯೆಗಳನ್ನು ಹಿಂದೂ ಅರಬಿಕ್ ಸಂಖ್ಯೆಗಳಾಗಿ ಪರಿವರ್ತಿಸಿ ಸಂಕಲನ ಮಾಡಿ. ಇದನ್ನ ಹಿಂದೂ ಅರಬಿಕ್ ಸಂಖ್ಯೆಗಳಲ್ಲಿ ಬರೆದು ಮತ್ತೆ ಇವುಗಳನ್ನ ಸಂಕಲನವನ್ನು ಮಾಡಬೇಕು ಅಂತ. ಇನ್ನು 7ನೇದು, 2367 ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ. ಇನ್ನು 3 ಅಂಕದ 2 ಪ್ರಶ್ನೆಗಳಿವೆ, 6 ಅಂಕಗಳು. 8ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳನ್ನು ದಶಮಾನ ಪದ್ಧತಿಯಿಂದ ಆಧಾರ 5ರ ವ್ಯವಸ್ಥೆಗೆ ಪರಿವರ್ತಿಸಿ ಅಂತ. ಒಂದು 15 ಇದೆ, ಒಂದು 145. 9ನೇದು, ದಶಮಾನ ಪದ್ಧತಿ ಈ ಕೆಳಗಿನ ಸಂಖ್ಯೆಗಳನ್ನು ಷಷ್ಟಕ ಅಂದ್ರೆ ಬೇಸ್ 60 ಪದ್ಧತಿಗೆ ಬರೆ. ಇದು ಬೇಸ್ 5, ಇದು ಬೇಸ್ 60. ಪ್ರಶ್ನೆ ಒಂದು 63 ಇದೆ, ಇನ್ನೊಂದು 132. ಇನ್ನು ಕೊನೆಯ ಪ್ರಶ್ನೆ ಏನಿದೆ, ಈ ಕೆಳಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ. 1222, 2999. ಇಲ್ಲಿ 4 ಅಂಕದ ಪ್ರಶ್ನೆಗಳು, ಇಲ್ಲಿ ಒಂದೊಂದಕ್ಕೆ 2 ಅಂಕ ಅಂತ. ಈಗ ಪರಿಹಾರಗಳನ್ನ ನೋಡ್ತಾ ಹೋಗೋಣ, ಅದರ ವಿವರಣೆಗಳೊಂದಿಗೆ ನೋಡ್ತಾ ಹೋಗೋಣ. 231 ಈಜಿಪ್ತಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಡಿ ಅಂತ ಹೇಳಿದರೆ, ಕಾರಣ ಈಜಿಪ್ತಿಯನ್ ಪದ್ಧತಿಯಲ್ಲಿ ಎಟ್ ಅಂದ್ರೆ ಇದು 100, ಎನ್ ಅಂದ್ರೆ 10, ಈ ರೀತಿ ಒಂದು ಲೈನ್ ಅನ್ನು ಎಳೆದಾಗ ಅದು 1 ಅಂತ. ಹಾಗಾಗಿ 231 ಇರೋದ್ರಿಂದ 2 ಎ ಇವೆ, 3 ಎನ್ ಇವೆ, ಅಂದ್ರೆ 10 10 10 30, ಮೇಲ್ಗಡೆ 1, ಅದಕ್ಕೆ 231. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಎಲ್ ಅಂದ್ರೆ 50, ಸಿ ಅಂದ್ರೆ 100, ಮತ್ತೆ ಡಿ ಅಂದ್ರೆ 500, ಎಂ ಅಂದ್ರೆ 1000 ಅಂತಿದೆ. ಹಾಗಾಗಿ ಎಲ್ ಅಂದ್ರೆ ಇಲ್ಲಿ ಎಷ್ಟು, 50. ಸರಿಯಾದ ಉತ್ತರ ಯಾವುದು, ಇಲ್ಲಿ ಸಿ. ಇನ್ನು 3ನೇ ಪ್ರಶ್ನೆ, ಸಂಖ್ಯಾ ಪದ್ಧತಿ ಎಂದರೇನು. ಸಂಖ್ಯೆಗಳನ್ನು ಪ್ರತಿನಿಧಿಸುವ ಅಥವಾ ಹೆಸರಿಸುವ ನಿರ್ದಿಷ್ಟ ಕ್ರಮಕ್ಕೆ ಸಂಖ್ಯಾ ಪದ್ಧತಿ ಎನ್ನಲಾಗುವುದು. 4ನೇದು, 302 ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ ಅಂತ ಹೇಳಿದರೆ, 302 ಅಂದ್ರೆ 100 + 100 + 100 ಅಂದ್ರೆ 300. 3 ಬಾರಿ ಮಾತ್ರ ರಿಪೀಟ್ ಮಾಡಬಹುದು. ಅದಕ್ಕೆ 3 ಸಿ ಅಂದ್ರೆ 300. ಮೇಲ್ಗಡೆ 2 ಇದೆ, 2 ಲೈನ್ ಅನ್ನು ಎಳೆಯಲಾಗಿದೆ, ಇದು 302. ಇನ್ನು 5ನೇ ಪ್ರಶ್ನೆ, ಕೆಳಗಿನ ರೋಮನ್ ಸಂಖ್ಯಾ ಪದ್ಧತಿಯ ಸಂಕೇತಗಳ ಬೆಲೆಗಳನ್ನು ಹಿಂದೂ ಅರಬಿಕ್. ಡಿ ಅಂದ್ರೆ 500 ಇದೆ, ಎಂ ಅಂದ್ರೆ ಅದ್ರ ಬೆಲೆ ಎಷ್ಟು, 1000, ಸಿ ಅಂದ್ರೆ 100, ಎಲ್ ಅಂದ್ರೆ 50. ಮೇಲ್ಗಡೆನೂ ಬಂದಿತ್ತು, ಇಲ್ಲೂ ಕೂಡ ಎಲ್ ಸಿ ಡಿ ಎಂ. ಎಲ್ ಅಂದ್ರೆ 50, ಸಿ ಎಲ್ ಸಿ ಡಿ ಎಂ ಅಂದ್ರೆ ಇಲ್ಲಿ ಎಲ್ ಸಿ ಡಿ ಎಂ ಅಂದ್ರೆ ಎಲ್ ಅಂದ್ರೆ 50, ಇದು 100, ಇದು 500, ಇದು 1000 ಅಂತ ಎಲ್ ಸಿ ಡಿ ಎಂ ಅಂತ ನೆನ್ಪಿಟ್ಕೊಳ್ಬಹುದು. ಇನ್ನು 6ನೇದು, ಕೆಳಗಿನ ರೋಮನ್ ಸಂಖ್ಯೆಗಳನ್ನ ಹಿಂದೂ ಅರಬಿಕ್ ಸಂಖ್ಯೆಗೆ ಪರಿವರ್ತಿಸಿ ಸಂಕಲನ ಮಾಡಿ ಅಂತ ಹೇಳಿದ್ರೆ, ಇಲ್ಲಿ 2 ಸಿ ಅಂದ್ರೆ 200, 3 ಎಕ್ಸ್ ಗಳಂದ್ರೆ 10, 230, ಮೇಲ್ಗಡೆ 232 ಇದೆ. ಇಲ್ಲಿ 3 ಸಿ ಅಂದ್ರೆ 300, 10, 3 ಅಂದ್ರೆ 313. ಇವೆರಡನ್ನ ಕೂಡ್ಸ್ ಅಂತ ಹೇಳಿದ್ದಾರೆ. ಅವುಗಳ ಸಂಕಲನ ಮಾಡಿದಾಗ 545. 2367 ರೋಮನ್ ಸಂಖ್ಯೆ. 2000 ಅಂದ್ರೆ 2 ಎಂ ಅಂತಕ್ಕಂಥದ್ದು, ಎಂ 2, 2000. 300 ಅಂದ್ರೆ 3 ಸಿಗಳು. ಎಲ್ ಎಕ್ಸ್ ಅಂದ್ರೆ ಎಲ್ ಅಂದ್ರೆ 50, ಎಕ್ಸ್ ಅಂದ್ರೆ 60. ಮುಂದೆ ಇಟ್ಟಾಗ ಪ್ಲಸ್ ಮಾಡಬೇಕು, ಹಿಂದೆ ಇಟ್ಟಾಗ ಅದನ್ನ ಕಳಿಬೇಕಾಗುತ್ತೆ. ಎಲ್ ಎಕ್ಸ್ ಅಂದ್ರೆ 60, ಇದು 7 ಅಂದ್ರೆ MM CCC LXV11 ಅನ್ನುವಂಥದ್ದು. ಇದು 2367 ಸೂಚಿಸುವಂತ ರೋಮನ್ ಸಂಖ್ಯೆ. ಇನ್ನು 8ನೇ ಪ್ರಶ್ನೆ, ಇದು 3 ಅಂಕದ್ದು. ಈ ಆಧಾರ 5ರ ಸಂಖ್ಯೆ ಅಂತ ಹೇಳಿದ್ರೆ ಆಧಾರ 5ಕ್ಕೆ ಪರಿವರ್ತನೆ. ಇದು 15 ಇದೆ, ಇದನ್ನ 15/5 ಇಲ್ಲಿ ಬ್ರಾಕೆಟ್ ನಲ್ಲಿ ಬಿಡಿಸಲಾಗಿದೆ. 15/5 ಅಂದ್ರೆ 5 3 15 ಅಂದ್ರೆ 3 ಬಂತು, ಶೇಷ 0 ಬಂತು. ಅಂದ್ರೆ ಅದನ್ನ 3 0 ಆಧಾರ 5. ಇಲ್ಲಿ ಅದೇ ರೀತಿ 145 ಆಧಾರ 5ರಿಂದ ಅಂದ್ರೆ 5ರಿಂದ ಭಾಗಕರಣಕ್ಕೂ 29 ಇದೆ, ಇಲ್ಲಿ ಶೇಷ 0 ಬಂದಿದೆ.
ಮತ್ತೆ 29 ಹೋಗುವ ಹಾಗೆ ಅದನ್ನ ಅಂದ್ರೆ ಆ 5ಕ್ಕಿಂತ ಕಡಿಮೆ ಬರುವವರೆಗೆ ಭಾಗಾಕಾರ ಮಾಡ್ಕೊ ಹೋಗ್ಬೇಕು. ಇಲ್ಲಿ 29 ಬಂತು, ಮತ್ತೆ 29ಗೆ 5 ಇಂದ ಭಾಗಾಕಾರ ಮಾಡಿದ್ರೆ ಮತ್ತೆ 5 ಬಂತು, ಶೇಷ 4 ಬಂತು. ಮತ್ತೆ 5ರಿಂದ 5ಕ್ಕೆ ಭಾಗಾಕಾರ ಮಾಡಿದಾಗ 1 ಬಂತು, ಶೇಷ 0. ಈಗ ಏನ್ ಮಾಡ್ಬೇಕು, 0 ಅದು 4 ಈ ರೀತಿ ಅವುಗಳನ್ನ ರಿವರ್ಸ್ ಆಗಿ ಬರೀತಾ ಹೋಗ್ಬೇಕು. ಇಲ್ಲಿ ಎಷ್ಟಿದೆ, 4 ಇದೆ ಶೇಷ, ಹಾಗಾಗಿ 4 ಇದೆ ಅಂದ್ರೆ 1 0 4 ಅಂದ್ರೆ ಫಸ್ಟಿಗೆ ಎಷ್ಟಿದೆ 1, ಇಲ್ಲಿ ಶೇಷ ಇಲ್ಲಿ 1 ಇದೆ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು 1040 ಆಧಾರ 5 ಅಂತ ಬರೆಯುವಂಥದ್ದು. ಇಲ್ಲಿ ಫಸ್ಟ್ 1 ಬರೀಬೇಕು, 1, ಆಮೇಲೆ ಅದರ ಶೇಷ 0, ಆಮೇಲೆ 4, ಆಮೇಲೆ ಅದರ ಶೇಷ 0 ರಿವರ್ಸ್ ಆಗಿ ಹೋಗುತ್ತೆ. ಫಸ್ಟ್ ಇಲ್ಲಿ ಉಳಿದಿರ್ತಕ್ಕಂಥ ಭಾಜ್ಯ ಭಾಜಕ ಭಾಗಲಬ್ಧವನ್ನ ಮೊದಲು ಬರೆದಿರ್ತೀವಿ. ಇಲ್ಲೂ ಕೂಡ ಭಾಗಲಬ್ಧ 3 ಇತ್ತು, ಆಮೇಲೆ ಶೇಷವನ್ನ ಬರಿತೀವಿ. ಆಮೇಲೆ ಫಸ್ಟ್ ಲಾಸ್ಟ್ ಭಾಗಾಕಾರ ಮಾಡಿದ್ಮೇಲೆ ಭಾಗಲಬ್ಧ, ಅದ್ರ ಶೇಷ ಬರೆದ್ಮೇಲೆ ರಿವರ್ಸ್ ಹೋಗ್ತಾ ಹೋಗ್ಬೇಕು ಶೇಷಗಳನ್ನ ಬರಿತಕ್ಕಂಥದ್ದು. ಅದೇ ರೀತಿ 9ನೇ ಪ್ರಶ್ನೆ ದಶಮಾನ ಅಂದ್ರೆ ಬೇಸ್ 60ಗೆ ಪರಿವರ್ತಿಸಿ ಅಂತಿದೆ. ಇದು ಕೂಡ ಸೇಮ್ ಅದೇ ರೀತಿ 63ಕ್ಕೆ 60ರಿಂದ ಭಾಗಿಸಿದಾಗ 1 ಭಾಗಲಬ್ಧ 3 ಶೇಷ ಬಂತು, 1 3 ಇದು 1 3 ಅಂತಕ್ಕಂಥ 60 ಅಂತ. ಇನ್ನು 132ನ್ನ 60ರಿಂದ ಭಾಗಿಸಿದಾಗ ಭಾಗಲಬ್ಧ 2 ಶೇಷ 12 ಬಂತು, ಅಂದ್ರೆ ಭಾಜ್ಯದಕ್ಕಿಂತ ಕಡಿಮೆ ಬರಬೇಕು. ಹಾಗಾಗಿ 2 12 60 ಅಂತ. ಇನ್ನು ಕೆಳಗಿನ ಸಂಖ್ಯೆಗಳನ್ನ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಂತಿದೆ. 1222 ಅಂತೆ, 1222 ಅಂದ್ರೆ ಇದು 1000 ಅಂದ್ರೆ ಎಮ್, 2 ಸಿ ಅಂದ್ರೆ 200, 2x ಅಂದ್ರೆ 20, 2 ಇದೆ, ಹಾಗಾಗಿ 1222. ಇದು 2999 ಇದೆ, 2 ಎಮ್ ಬರೆದ್ರೆ 2000 ಆಯ್ತು. ಇಲ್ಲಿ ಸಿ ಬರೆದು ಎಮ್ ಬರೆದ್ರೆ ಮುಂದ್ಗಡೆ ಬರೆದಾಗ ಕೂಡಿಸ್ತೀವಿ, ಹಿಂದ್ಗಡೆ ಅಂದ್ರೆ ಎಮ್ ಹಿಂದ ಸಿ ಅಂದ್ರೆ 1000ದಲ್ಲಿ 100 ಕಳಿಬೇಕು ಅಂತ ಹೇಳಿ. 1000ದಲ್ಲಿ 100, ಸಿ ಎಂ ಅಂದ್ರೆ 900 ಅನ್ನ. ಇದು 2000, ಇದು 900, ಇದು ಮತ್ತೆ ಇಲ್ಲಿ ಎಷ್ಟಿದೆ ಸಿ ಎಕ್ಸ್ ಸಿ ಅಂದ್ರೆ ಇದು ಮತ್ತೆ ಎಷ್ಟು 90 ಅಂತ. 2999 ಅಂತ ಇಲ್ಲಿ ಸಪರೇಟ್ ಆಗಲ್ಲ. 900 ಅಂದ್ರೆ ಸಿ ಎಂ, 90 ಅಂದ್ರೆ ಎಕ್ಸ್ ಸಿ, 9 ಅಂದ್ರೆ 1 ಬರೆದು ಎಕ್ಸ್. ಇದು 10ನೇ ಪ್ರಶ್ನೆಗೆ ಉತ್ತರ. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿಯವರೆಗಿನ ಎಲ್ಲಾ ಘಟಕಗಳ ಘಟಕವಾರು ಕಿರು ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು, ಎಫ್ಎ ಮತ್ತು ಎಸ್ಎ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.